Welcome to GH Maths 2 about limits. If f of x is equal to e power 1 by x minus 1 divided by e power 1 by x plus 1 if x is not equal to 0, f of x is equal to 1 if x is equal to 0, at x is equal to 0 is option A, f is discontinuous, option B, f is continuous, option C, limit of f of x tends to 0 is equal to e, option D, none. Clear. Yeah, first condition, when the function is continuous, f of a is equal to limit of the function f of x at x tends to a valid. ಲಿಮಿಟಿಂಗ್ ವ್ಯಾಲ್ಯೂ ಮತ್ತು ಡಿಫೈನ್ ಮಾಡಿದ ಬಂದಿರತಕ್ಕಂಥ ವ್ಯಾಲ್ಯೂ ಎರಡು ಈಕ್ವಲ್ ಆದರೆ ಫಂಕ್ಷನನ್ನು ಕಂಟಿನ್ಯೂಸ್ ಅಂತ ಕರಿತೀವಿ. ಗಿವನ್ f of 0 is equal to 1. f of 0 is equal to 1. This is first condition. Next, you can find out limiting value. Before that, you can find out LHL and RHL. LHL ವ್ಯಾಲ್ಯೂ ಮತ್ತು RHL ವ್ಯಾಲ್ಯೂ ಎರಡು ಈಕ್ವಲ್ ಆದರೆ ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ. ಆ ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್ ಆದ ತಕ್ಷಣ ನಾವು ಕಂಟಿನ್ಯೂಸ್ ಅಂತ ಕರೆಯೋಕ್ಕೆ ಬರಲ್ಲ. ಲಿಮಿಟಿಂಗ್ ವ್ಯಾಲ್ಯೂ ಸಪೋಸ್ 2 ಬಂದರೆ ಇಲ್ಲಿ ಎಫ್ ಆಫ್ 0 2 ಬರಬೇಕು. ಇಲ್ಲಿ ಆಲ್ರೆಡಿ ಎಫ್ ಆಫ್ 0 ಇಸ್ ಈಕ್ವಲ್ ಟು 1 ಅಂತ ಇದೆ. ಈಗ ನಮಗೆ ಲಿಮಿಟಿಂಗ್ ವ್ಯಾಲ್ಯೂನು ನಮಗೆ 1 ಅಂತ ಬಂದರೆ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಕರಿತೀವಿ. ನಾವು LHL ವ್ಯಾಲ್ಯೂ ಫಸ್ಟ್ ಕಂಡಿಡ್ಕೊಂಡ್ರೆ ಸಪೋಸ್ LHL ವ್ಯಾಲ್ಯೂ ಬಂದು RHL ವ್ಯಾಲ್ಯೂನು 1 ಬಂದರೆ ಫಂಕ್ಷನ್ ಈಸ್ ಕಂಟಿನ್ಯೂಸ್. LHL ವ್ಯಾಲ್ಯೂ ಸಪೋಸ್ -1 ಬಂದರೆ RHL ವ್ಯಾಲ್ಯೂ ಕಂಡಿಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಬಿಕಾಸ್ ಆಲ್ರೆಡಿ ಎಫ್ ಆಫ್ 0 ಇಸ್ ಈಕ್ವಲ್ ಟು ಇಲ್ಲಿ 1 ಅಂತ ಇದೆ. ಇಲ್ಲಿ -1 ಬಂದಿದೆ ಅಂದರೆ RHLಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಇನ್ ಕೇಸ್ RHL ವ್ಯಾಲ್ಯೂ -1 ಬಂದಿದೆ ಅಂದ್ಕೊಳ್ಳಿ, LHL ಇಸ್ ಈಕ್ವಲ್ ಟು RHL ಆಯಿತು, ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್ ಆಯಿತು. ಬಟ್ ಕಂಟಿನ್ಯೂಸ್ ಆಗುತ್ತಾ? ನೋ, ಬಿಕಾಸ್ ಎಫ್ ಆಫ್ 0 ಆಲ್ರೆಡಿ ಇಲ್ಲಿ ಏನು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. ಈಗ ಐದರ್ ಟು ಫೈಂಡ್ ಔಟ್ LHL ಆ್ಯಂಡ್ RHL. ಫಸ್ಟ್ LHL ವ್ಯಾಲ್ಯೂ 1 ಬಂದರೆ RHLಗೆ ಹೋಗೋಣ. ಓಕೆ, RHL ವ್ಯಾಲ್ಯೂ 1 ಬಂದರೆ ಕಂಟಿನ್ಯೂಸ್ ಅಂತ ಕರೆಯೋಣ. ಈಗ ಫಸ್ಟ್ LHL. ಬಟ್ ಬಿಫೋರ್ ದಟ್, ಲಿಮಿಟ್ ಫಾರ್ಮುಲಾಸ್. ಲಿಮಿಟ್ ಆಫ್ 1 by x as x tends to 0 plus is equal to plus infinity. 1 by 0 ಅಂದರೆ ಇನ್ಫಿನಿಟಿ. ಲಿಮಿಟ್ ಆಫ್ x tends to 0 minus 1 by x is equal to how much? Minus infinity. Less than 0 ಅಂದರೆ ಲೆಫ್ಟ್ ಸೈಡ್. ಲಿಮಿಟ್ ಆಫ್ e power x as x tends to plus infinity is always equal to infinity. ಲಿಮಿಟ್ ಆಫ್ e power x as x tends to minus infinity is equal to 0. ಇಷ್ಟು ಕಂಡೀಷನ್ಸ್ ಗೊತ್ತಿರ್ಬೇಕು ನಮಗೆ. ಈಗ ನಾನು LHL ವ್ಯಾಲ್ಯೂ ಕಂಡುಹಿಡ್ಕೊತೇನೆ ಆಫ್ ದಿ ಫಂಕ್ಷನ್ LHL. ಲಿಮಿಟ್ ಆಫ್ ದಿ ಫಂಕ್ಷನ್ e power 1 by x minus 1 divided by 1 by x plus 1 as x tends to 0. 0 minus LHL 0 minus. ಈಗ ಪುಟ್ಟ 1 by x is equal to ಸಪೋಸ್ u ಅಂತ ತಗೊಂತೇನೆ. If x tends to 0 minus, u tends to what? Minus infinity. ಕೆರೆ ಲೆಫ್ಟ್ ಸೈಡಲ್ಲಿ ಅಪ್ ಟು ಮೈನಸ್ ಇನ್ಫಿನಿಟಿ. ಈ ರಿಸಲ್ಟನ್ನು ತೊಗೊಂಡು ಸಫುಟ್ ಮಾಡ್ತಾನೆ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಮೈನಸ್ ಇನ್ಫಿನಿಟಿ e power u minus 1 divided by e power u plus 1. ಲಿಮಿಟ್ ಆಫ್ e power u as u tends to minus infinity ಅಂದರೆ 0 minus 1 0 plus 1 minus 1 by plus 1 is equal to how much? Minus 1. LHL ವ್ಯಾಲ್ಯೂ -1 ಬಂದಿದೆ. RHLಗೆ ಹೋಗೋ ಅವಶ್ಯಕತೆ ಇಲ್ಲ, ಬಿಕಾಸ್ ಎಫ್ ಆಫ್ 0 is equal to 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ LHL -1 ಬಂದಿದೆ. ಈ ಕಂಡೀಷನ್ ವ್ಯಾಲಿಡ್ ಆಗೋದಿಲ್ಲ. ಎಫ್ ಆಫ್ ಎ is not equal to limiting value. Therefore, the function is discontinuous. Okay, thank you. ನಾನು GH Maths ಯೂಟ್ಯೂಬಲ್ಲಿ CET ರಿಲೇಟೆಡ್ ಕ್ವಶನ್ಸನ್ನು ಮತ್ತು ಆನ್ಸರನ್ನು ಸೆಂಡ್ ಮಾಡ್ತೇನೆ. ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.